ಆತ್ಮೀಯ ಶಿಕ್ಷಕರೇ, ತಾವೆಲ್ಲ ಸೇವೆಯಲ್ಲಿ ಇನ್ನು ಮುಂದೆ ಸೇವೆಯಲ್ಲಿ ಮುಂದುವರಿಬೇಕು ಅಂತ ಅಂದರೆ ಮತ್ತು ಬಡ್ತಿಯನ್ನು ಪಡಿಬೇಕು ಅಂತ ಅಂದರೆ ಅದಕ್ಕೆ ಅರ್ಹತೆ ಬೇಕೇ ಬೇಕಾಗಿದೆ. ಇವಾಗ ಅಂದರೆ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಮಾಡಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಯೋಣ. ಅದಕ್ಕೆ ಮುಂಚೆ ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ಬನ್ನಿ ಈ ಬಗ್ಗೆ ತಿಳಿಯೋಣ. ಶಿಕ್ಷಕ ವೃತ್ತಿ ಮತ್ತು ಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಅಂತ ಕರೀತಾರೆ. ಟಿ ಇ ಟಿ ಅಂತಂದರೆ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್, ಅದರಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಹಾಗಂತ ಸುಪ್ರೀಂ ಕೋರ್ಟು ಮಹತ್ವವಾದಂಥ ತೀರ್ಪನ್ನು ನೀಡಿದೆ. ಇದು ಮುಂದೆ ಸೇವೆಗೆ ಸೇರುವಂತಹ ಮತ್ತು ಇವಾಗಲೇ ಸೇವೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರಿಗೂ ಇದು ಅನ್ವಯ ಆಗುತ್ತದೆ. ಹಾಗಂತ ಒಂದು ವಿಚಾರ, ಆ ಬಗ್ಗೆ ನೋಡೋಣ ಬನ್ನಿ. ಈಗ ಸುಪ್ರೀಂ ಕೋರ್ಟ್ನಿಂದ ಈ ಒಂದು ತೀರ್ಪು 1ನೇ ತಾರೀಕು ಸೋಮವಾರ ಸೆಪ್ಟೆಂಬರ್ 2025 ಈ ಒಂದು ತೀರ್ಪು ಪ್ರಕಟಗೊಂಡಿದೆ ಸುಪ್ರೀಂ ಕೋರ್ಟಿಂದ. ಹಾಗಾಗಿ ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಯಾದ ಮೇಲೆ ನೇಮಕವಾದಂತಹ ಎಲ್ಲ ಶಿಕ್ಷಕರಿಗೂ ಸಹ ಇದು ಅನ್ವಯವಾಗುತ್ತದೆ. ಆದರೆ ನಿವೃತ್ತಿಗೆ ಇನ್ನೇನು ರಿಟೈರ್ಡ್ ಆಗೋದಕ್ಕೆ ಇನ್ನೂ 5 ವರ್ಷಗಳ ಅವಧಿ ಇದೆ ಅವರಿಗೆ ಒಂದು ಬೇರೆ ರೀತಿ ನಿಯಮ ಅನ್ವಯವಾಗುತ್ತೆ. ಅದು ಏನಂತ ಅಂದರೆ 5 ವರ್ಷಕ್ಕಿಂತ ಕಡಿಮೆ ಇರುವಂಥವರಿಗೆ ಈ ಒಂದು ನಿಯಮ ಅನ್ವಯವಾಗುವುದಿಲ್ಲ. ಅಂದರೆ ಅವರು ಟೆಟ್ ಪರೀಕ್ಷೆನ ಇನ್ನು 2 ವರ್ಷಗಳ ಒಳಗಾಗಿ ಮಾಡಲೇಬೇಕು ಅಂತ ಏನಿಲ್ಲ. ಆದರೂ ಸಹ ಅವ್ರಿಗೂ ಸಹ ಒಂದು ಕಂಡೀಷನ್ ಇದೆ, ಅದು ಮುಂದೆ ಹೇಳ್ತೀನಿ ನೋಡಿ. ಅಲ್ಲದೆ ನಿವೃತ್ತಿಗೆ 5 ವರ್ಷಕ್ಕಿಂತ ಹೆಚ್ಚು ಇರುವಂಥವ್ರಿಗೆ 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಇನ್ನೂ ಇದೆ ಅಂತ ಅಂದರೆ ಕೊನೆಯದಾಗಿ ಅವರು ಸಹ 2 ವರ್ಷಗಳ ಒಳಗಾಗಿ ಟಿ ಇ ಟಿಯಲ್ಲಿ ತೇರ್ಗಡೆ ಹೊಂದಬೇಕು. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ತೇರ್ಗಡೆಯನ್ನು ಹೊಂದಬೇಕಾಗಿದೆ ಹಾಗೆಂದು ಸೂಚಿಸಿದೆ. ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಅಂದರೆ ತಮ್ಮ ಸರ್ವೀಸನ್ನು ಕಂಟಿನ್ಯೂ ಮಾಡೋದಕ್ಕಾಗಿ ಹಾಗೂ ಬಡ್ತಿ ಪ್ರಮೋಷನ್ ಅದಕ್ಕೋಸ್ಕರವಾಗಿ ಟಿ ಇ ಟಿಯಲ್ಲಿ ತೇರ್ಗಡೆ ಹೊಂದಲೇಬೇಕು ಎಂದು ಹೇಳಿದೆ. ಅದನ್ನು ಕಡ್ಡಾಯ ಮಾಡಿದೆ. ಒಂದು ವೇಳೆ ಇದರಲ್ಲಿ ತೇರ್ಗಡೆ ಆಗದೇ ಇದ್ದರೆ ಏನಾಗುತ್ತೆ? ಬಡ್ತಿಗೆ ಪರಿಗಣಿಸೋದಿಲ್ಲ ಮೊದಲನೇದಾಗಿ, ಹಾಗಂತ ತಿಳಿಸಿದೆ. ಅಷ್ಟೇ ಅಲ್ಲ, ಕೇವಲ ಬಡ್ತಿ ಮಿಸ್ ಆಗುತ್ತೆ ಅನ್ನೋದು ಅಷ್ಟೇ ಅಲ್ಲ, ಅವರ ವೃತ್ತಿಗೆ ಅಂದರೆ ಕೆಲಸಕ್ಕೆ ರಾಜೀನಾಮೆನ ನೀಡಬೇಕಾಗುತ್ತೆ ಅಥವಾ ಕಡ್ಡಾಯವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದೆ. ಅನಂತರ ಇದರ ಹಿಂದಿನ ಒಂದು ಮೂಲ ಹಿನ್ನೆಲೆ ಏನು ನಡೆದಿತ್ತು ಅನ್ನೋದನ್ನು ನಾವು ಅವಲೋಕಿಸಿದಾಗ 2011ನೇ ಇಸ್ವಿ ಜುಲೈ 29ರಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂದರೆ NCTE ಟಿ ಇ ಟಿಯನ್ನು ಕಡ್ಡಾಯ ಮಾಡಿತ್ತು. ಹಾಗೆ ಟಿ ಇ ಟಿಯನ್ನು NCTE ಕಡ್ಡಾಯ ಮಾಡಿದ್ದಾಗ ಆಮೇಲೆ ಏನಾಯಿತು ಅಂದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದವು. ಈಗ ಅದು ವಿಚಾರಣೆ ಎಲ್ಲ ಮುಗಿದಿದೆ. ಇವಾಗ ತೀರ್ಪು ನಿನ್ನೆ ಹೊರಬಿದ್ದಿದೆ. ಈಗ ಹೇಳಿದಂತೆ ಬನ್ನಿ ಈ ಬಗ್ಗೆ ಇನ್ನೂ ವಿಸ್ತೃತವಾಗಿ ತಿಳಿಯೋಣ. ತಾವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಆಗಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಈಗಾಗಲೇ ತಿಳಿಸಿದಂತೆ ಸುಪ್ರೀಂ ಕೋರ್ಟ್ ಪೀಠವು ಸೆಪ್ಟೆಂಬರ್ 1ನೇ ತಾರೀಕು ಸೆಪ್ಟೆಂಬರ್ 2025ರಂದು ಈ ಒಂದು ತೀರ್ಪನ್ನು ನೀಡಿದೆ. ಟಿ ಇ ಟಿ ಅನ್ವಯ RTE ಕಾಯ್ದೆ. ಬನ್ನಿ ಈ ಬಗ್ಗೆ ನೋಡೋಣ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು 2009 RTE ಕಾಯ್ದೆ ಅದರ ಒಂದು ಪ್ರಕಾರ ಟಿ ಇ ಟಿ ಅರ್ಹತೆಯನ್ನು ಪಡೆಯುವುದು ಶಿಕ್ಷಕರಿಗೆ ಕಡ್ಡಾಯವಾಗಿದೆ. ಇದು ಎಲ್ಲ ಆಕಾಂಕ್ಷಿ ಶಿಕ್ಷಕರಿಗೆ ಅಂದರೆ ಮುಂದೆ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಬೇಕು ಅನ್ನೋರಿಗೆ, ಅಂದರೆ DED ಆಗಲಿ BEd ಆಗಲಿ ಮಾಡ್ಕೊಂಡು ಬರ್ತಾರೆ. ಹಿಂದೆ TCH ಅಂತ ಇತ್ತು, ಇವಾಗ DEd ಅಂತ ಆಗಿದೆ. ಅದನ್ನು ಓದಿ ಶಿಕ್ಷಕ ವೃತ್ತಿನ ಪಡೆಯಬೇಕು ಅಂತ ಬರ್ತಾರಲ್ಲ, ಮುಂದೆ ಇಷ್ಟಪಡ್ತಾರಲ್ಲ, ಅವ್ರಿಗೂ ಸಹ ಇದು ಕಡ್ಡಾಯವಾಗಿದೆ ಉದ್ಯೋಗ ಪಡಿಬೇಕಾದ್ರೆ. ಆಮೇಲೆ ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಸಹ ಇದು ಅನ್ವಯಿಸುತ್ತದೆ.
ಸೇವಾನಿರತ ಶಿಕ್ಷಕರಿಗೆ ಸಿ-ಟೆಟ್ ಅಥವಾ ಟಿ-ಇ-ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು 2 ವರ್ಷಗಳು ಒಂದು ಸಮಯಾವಕಾಶ ಇರುತ್ತೆ. ಈ ಸಿ-ಟೆಟ್ ಆಗಲಿ ಅಥವಾ ಟಿ-ಇ-ಟಿ, ಟೆಟ್ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ರಾಜ್ಯ ಮಟ್ಟದಲ್ಲಿ ನಡೆಯುವಂಥದ್ದು, ಸೆಂಟ್ರಲ್ ಕೇಂದ್ರ ಮಟ್ಟದಲ್ಲಿ ನಡೆಯುವಂಥದ್ದು ಸಿ-ಟಿ-ಇ-ಟಿ. ಎರಡರಲ್ಲಿ ಒಂದು ಯಾವುದಾದ್ರು ಆಗಲೇಬೇಕು. ಅಥವಾ ರಾಜ್ಯ ಏನು ನಿರ್ದೇಶನ ನೀಡುತ್ತೆ ರಾಜ್ಯ ಸರ್ಕಾರ, ಆ ಒಂದು ಪರೀಕ್ಷೆಯನ್ನು ನಾವು ತಗೋಬಹುದಾಗಿದೆ. 5 ವರ್ಷಗಳಿಗಿಂತ ಹೆಚ್ಚು ಸೇವಾವಧಿಯನ್ನು ಹೊಂದಿರುವಂಥವರು, ಈಗ ಯಾರು ಸರ್ವೀಸ್ನಲ್ಲಿದ್ದಾರೆ ಶಿಕ್ಷಕರು, ಅವರು ಅಂದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಇದು ಅನ್ವಯಿಸುತ್ತದೆ, ಮುಖ್ಯವಾಗಿ ಸರ್ಕಾರಿ ಶಿಕ್ಷಕರಿಗೆ. ಹಾಗೂ ಈ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ನೀವು ಮುಂದೆ ತಿಳಿಯಲಿದ್ದೀರಾ. 5 ವರ್ಷಗಳಿಗಿಂತ ಹೆಚ್ಚಿನ ಒಂದು ಸೇವಾವಧಿ ಹೊಂದಿರುವಂತಹ ಶಿಕ್ಷಕರು ಮುಂದಿನ 2 ವರ್ಷಗಳಲ್ಲಿ ಸೇವೆಯಲ್ಲಿ ಮುಂದುವರಿಯಲು ಅಂದರೆ ಆ ಒಂದು ಸರ್ವಿಸ್ನಲ್ಲಿ ಮುಂದುವರಿಬೇಕಾದ್ರೆ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಸಿ-ಟೆಟ್, ಅಥವಾ ಅದು ಬೇಡ ಅಂತಂದರೆ ಯಾವುದೇ ಒಂದು ರಾಜ್ಯ ನಿಗದಿಪಡಿಸುವಂತಹ ಟೆಟ್, ಟಿ-ಇ-ಟಿ ಪರೀಕ್ಷೆಯಲ್ಲಿ ಯಾವುದು ಅನ್ವಯವಾಗುತ್ತದೋ ಆ ಪರೀಕ್ಷೆಯಲ್ಲಿ ಪಾಸಾಗಬೇಕು, ಉತ್ತೀರ್ಣರಾಗಬೇಕು. ಹಾಗೆ ಪಾಸ್ ಆಗಲಿಲ್ಲ, ಫೇಲ್ ಆದರು ಅಂದರೆ ಪಾಸ್ ಆಗದೆ ವಿಫಲವಾದರೆ ಅಂತಹ ಶಿಕ್ಷಕರು ತಮ್ಮ ಸೇವೆಯನ್ನು ತ್ಯಜಿಸಬೇಕಾಗುತ್ತದೆ. ಅವರು ತಮ್ಮ ಕೆಲಸವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಟಿ-ಇ-ಟಿ ಅಥವಾ ಸಿ-ಟಿ-ಇ-ಟಿ ಈ ಕುರಿತು NCTE ನಿರ್ಧಾರ ಏನಿತ್ತು, 2011ನೇ ಇಸವಿಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ NCTE ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಲು ಅಭ್ಯರ್ಥಿಗಳು ಸಿ-ಟೆಟ್ ಅಥವಾ ಟೆಟ್ ಅನ್ನು ಕಡ್ಡಾಯಗೊಳಿಸಿತ್ತು. ಸುಪ್ರೀಂ ಕೋರ್ಟು ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ ಅರ್ಹತೆಯನ್ನು ಕಡ್ಡಾಯಗೊಳಿಸಿದೆ. ಇದಲ್ಲದೆ RTE ಕಾಯ್ದೆ 2009ಕ್ಕಿಂತ ಮೊದಲು ನೇಮಕಗೊಂಡ ಮತ್ತು 5 ವರ್ಷಗಳಿಗಿಂತ ಹೆಚ್ಚು ಸೇವಾ ಅನುಭವ ಹೊಂದಿರುವಂತಹ ಸೇವಾನಿರತ ಶಿಕ್ಷಕರು 2 ವರ್ಷಗಳಲ್ಲಿ ಕೇವಲ 2 ವರ್ಷಗಳ ಒಳಗೆ ಟೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ. ಶಿಕ್ಷಕರಿಗೆ ಟಿ-ಇ-ಟಿ ಕಡ್ಡಾಯ. 2009ರ RTE ಕಾಯ್ದೆ ಜಾರಿಗೆ ಬರುವ ಮೊದಲು ನೇಮಕಗೊಂಡ ಮತ್ತು 5 ವರ್ಷಗಳಿಗಿಂತ ಹೆಚ್ಚು ಸೇವಾವಧಿಯನ್ನು ಹೊಂದಿರುವಂಥ ಶಿಕ್ಷಕರು ಹಾಗೂ ನೇಮಕಾತಿ ಬಯಸುವ ಶಿಕ್ಷಕರು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ನಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿದೆ ಎಂದು ಸುಪ್ರೀಂ ಕೋರ್ಟು ತೀರ್ಪನ್ನು ನೀಡಿದೆ. ಕೇವಲ 5 ವರ್ಷಗಳ ಸೇವೆ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯನ್ನು ಹೊಂದಿರುವವರು ಟೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದನ್ನು ಮುಂದುವರಿಸಬಹುದಾಗಿದೆ. ಅವರು ಕೇವಲ 5 ವರ್ಷ ಸೇವೆ ಇನ್ನೂ ಉಳಿದಿದೆ ಅನ್ನೋದಾದರೆ ಅವರು ಪರೀಕ್ಷೆಯನ್ನು ತಗೊಳ್ಳೋದು ಬೇಕಿಲ್ಲ ಹಾಗಂತ ಹೇಳಿದೆ. ಆದಾಗ್ಯೂ ಅಂತಹ ಶಿಕ್ಷಕರನ್ನು ಬಡ್ತಿಗೆ ಪರಿಗಣಿಸಲಾಗುವುದಿಲ್ಲ. 2 ವರ್ಷಗಳ ಒಳಗೆ ಟಿ-ಇ-ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿಫಲರಾದ ಶಿಕ್ಷಕರು ಸೇವೆಯನ್ನು ತ್ಯಜಿಸಬೇಕಾಗುತ್ತದೆ ಅಥವಾ ಕಡ್ಡಾಯವಾಗಿ ನಿವೃತ್ತರಾಗಬೇಕಾಗುತ್ತದೆ. ಶಿಕ್ಷಕರಿಗೆ ಟಿ-ಇ-ಟಿ ಕಡ್ಡಾಯವು ಅಲ್ಪಸಂಖ್ಯಾತ ಶಾಲೆಗಳು ಅಥವಾ ಸಂಸ್ಥೆಗಳಿಗೆ ಸದ್ಯಕ್ಕೆ ಅನ್ವಯಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟು ಹೇಳಿದೆ. ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಟಿ-ಇ-ಟಿ ಅನ್ವಯವಾಗುವುದನ್ನು ನ್ಯಾಯಾಲಯದ ವಿಸ್ತೃತ ಪೀಠ ನಿರ್ಧರಿಸುತ್ತದೆ. ಬನ್ನಿ ಈಗ ನೋಡೋಣ ಸುಪ್ರೀಂ ಕೋರ್ಟ್ ತೀರ್ಪಿನ ಸಾರಾಂಶ ಏನಿದೆ. ಟೆಟ್, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂತಹ ಈ ಟಿ-ಇ-ಟಿ ಅರ್ಹತಾ ಪರೀಕ್ಷೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯ ಮಾಡಲಾಗಿದೆ. 2009ರ RTE ಕಾಯ್ದೆ ರೈಟ್ ಟು ಎಜುಕೇಷನ್ ಆಕ್ಟ್ ಜಾರಿಗೆ ಬಂದ ನಂತರ ಹೊಸ ನೇಮಕಾತಿ ಆಗುವಂತಹ ಎಲ್ಲ ಶಿಕ್ಷಕರು ಟೆಟ್ನಲ್ಲಿ ಉತ್ತೀರ್ಣರಾಗಿರಬೇಕು. 2011ರ ನಂತರ ಬಡ್ತಿ ಪ್ರಮೋಷನ್ ಪಡೆಯುವ ಶಿಕ್ಷಕರಿಗೂ ಟೆಟ್ ಉತ್ತೀರ್ಣತೆ ಕಡ್ಡಾಯವಾಗಿದೆ. ಅನಂತರ 2009ರ RTE ಕಾಯ್ದೆಗೆ ಮೊದಲು ನೇಮಕಗೊಂಡ ಶಿಕ್ಷಕರು ತಮ್ಮ ಹಳೆಯ ಹುದ್ದೆಗಳಲ್ಲಿ ಮುಂದುವರಿಯಬಹುದಾಗಿದೆ. ಆದರೆ ಬಡ್ತಿ ಪಡೆಯಲು ಟಿ-ಇ-ಟಿ ಉತ್ತೀರ್ಣತೆ ಅಗತ್ಯವಾಗಿದೆ. ನಾನ್ ಮೈನಾರಿಟಿ ಶಾಲೆಗಳು, ಸರ್ಕಾರಿ, ಏಡೆಡ್, ಅನ್ಏಡೆಡ್ ಎಲ್ಲವೂ ಇಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ ಟೆಟ್ ಕಡ್ಡಾಯವಾಗಿದೆ. ಗೊತ್ತಾಯ್ತಾ? ಸರ್ಕಾರಿ
ಶಿಕ್ಷಕರು ಸಹ ಏಡೆಡ್ ಹೊಂದಿರುವಂತಹ ಎಜುಕೇಷನ್ ಸಂಸ್ಥೆಗಳು ಸಹ ಮತ್ತು ಅನ್ಏಡೆಡ್ ಆಗಿರುವಂತಹ ಶಿಕ್ಷಣ ಸಂಸ್ಥೆಗಳು ಸಹ ಇವೆಲ್ಲವೂ ಸಹ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ ಟೆಟ್ಟನ್ನು ಕಡ್ಡಾಯಗೊಳಿಸಲಾಗಿದೆ. ಆ ಬಗ್ಗೆ ಅದು ಹೇಗೆ ಯಾವ ರೀತಿ ಅನ್ನೋದನ್ನು ನೀವು ಇನ್ನು ಮುಂದೆ ತಿಳಿಯಲಿದ್ದೀರಾ. ಅನಂತರ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ ಮತ್ತು ಅನ್ಏಡೆಡ್ ಎರಡೂ ಅವರಿಗೆ RTE ಕಾಯ್ದೆ ನೇರವಾಗಿ ಅನ್ವಯಿಸುವುದಿಲ್ಲ. ಆದ್ದರಿಂದ ಟೆಟ್ ಕಡ್ಡಾಯವಿಲ್ಲ. ಅಲ್ಪಸಂಖ್ಯಾತ ಶಾಲೆಗಳ ನಿರ್ವಹಣಾ ಹಕ್ಕು ಆರ್ಟಿಕಲ್ 30 ಅಡಿಯಲ್ಲಿ ಕಾಪಾಡಲಾಗಿದೆ. ಆದರೆ ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಉಳಿದಿದೆ ಎಂದು ಕೋರ್ಟ್ ಸೂಚಿಸಿದೆ. ಟೆಟ್ ಅನ್ನು ಕೇವಲ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಎಂದು ಪರಿಗಣಿಸಲಾಗಿದೆ. ಅದು ಶಿಕ್ಷಕರ ಕನಿಷ್ಠ ಶೈಕ್ಷಣಿಕ ಅರ್ಹತೆಗೆ ಮಿನಿಮಮ್ ಕ್ವಾಲಿಫಿಕೇಷನ್ಗೆ ಸೇರ್ಪಡೆಯಾಗಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ನಿಯಮವನ್ನು ಪಾಲಿಸಬೇಕಾಗಿದೆ, ಏಕೆಂದರೆ RTE ಮತ್ತು NCTE ನಿಯಮಗಳು ಕೇಂದ್ರ ಮಟ್ಟದಲ್ಲಿ ಜಾರಿಯಾಗಿವೆ. ಈ ವಿಷಯದಲ್ಲಿ ಇನ್ನೊಂದು ಹೆಚ್ಚಿನ ಮಾಹಿತಿ ಏನಂತ ಅಂದರೆ, ಮೈನಾರಿಟಿ ಸಂಸ್ಥೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ದೊಡ್ಡ ಸಂವಿಧಾನ ಪೀಠಕ್ಕೆ ಅಂದರೆ ಲಾರ್ಜರ್ ಬೆಂಚ್ಗೆ ಕಳುಹಿಸಲಾಗುವುದು ಎಂದು ಕೋರ್ಟ್ ಸೂಚಿಸಿದೆ. ಈ ವಿಚಾರವನ್ನು ಸರಳವಾಗಿ ಹೇಳೋದಾದರೆ, ಸರ್ಕಾರಿ ಮತ್ತು ನಾನ್ ಮೈನಾರಿಟಿ ಶಾಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಶಿಕ್ಷಕರ ನೇಮಕ ಮತ್ತು ಬಡ್ತಿಗೆ ಟೆಟ್ ಕಡ್ಡಾಯ. ಮೈನಾರಿಟಿ ಶಾಲೆಗಳಿಗೆ RTE ಅನ್ವಯಿಸುವುದಿಲ್ಲ, ಆದ್ದರಿಂದ ಅವರಿಗೆ ಟೆಟ್ ಕಡ್ಡಾಯವಲ್ಲ. ಆತ್ಮೀಯ ಶಿಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟವಾದರೆ ದಯವಿಟ್ಟು ಮರೆಯದೇ ಈ ಚಾನೆಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.